ಶಂಭೋ ಮಹಾದೇವ, ಜೈ ಮಹಾರುದ್ರ. ಈಕೆಯನ್ನು ಉಪಾಯದಿಂದ ಸೆಳೆದೊಯ್ಯಬೇಕು. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಪೂಜ್ಯರೇ, ನಮಸ್ಕರಿಸಿ. ಶಿವನು ನಿನಗೆ ಮಂಗಳವನ್ನು ಉಂಟು ಮಾಡಲು ತಾಯಿ ಭಿಕ್ಷೆಯನ್ನು ನೀಡುತ್ತಾಯಿ. ಹಾಗೆ ಆಗಲಿ, ಸ್ವಲ್ಪ ಸಾವಕಾಶದಿಂದ. ಸೀತಾ, ನೀನೆಂತಹ ಲಾವಣ್ಯವತಿ, ನೀನೆಂತಹ ಸೌಂದರ್ಯವತಿ. ನಿನ್ನನ್ನು ಸೃಷ್ಟಿಸಬೇಕಾದರೆ ಆ ಬ್ರಹ್ಮನು ಎಷ್ಟು ಕಷ್ಟಪಟ್ಟಿರಬೇಕು. ಸೀತಾ, ಇಂದು ನಿನ್ನನ್ನು ಕದ್ದು ಸೆಳೆದೊಯ್ಯುತ್ತಿರುವುದು ನನ್ನ ಕಾಮಕ್ಕಾಗಿ ಅಲ್ಲ, ನನ್ನ ತಂಗಿಗಾದ ಮಾನಭಂಗದ ಜೋಲೆ ನನ್ನನ್ನು ತೆಗೆಸುತ್ತಿರುವುದು. ಸೀತಾ, ನನ್ನನ್ನು ತೆಗೆಸುತ್ತಿರುವುದು. ಅದಕ್ಕಾಗಿಯೇ ನಿನ್ನ ಅಪಹರಣ. ಏನೇ ಜ್ವಾಲೆ, ಏನಾಗಿರಬಹುದು? ಬಲ ಲಕ್ಷ್ಮಣ ಬಲ. ಹತ್ತಿಗೆ ಮಾನ ರಕ್ಷಣೆ ಆಜ್ಞೆಗೆರೆಗಳನ್ನು ಬರೆದಿರುವೆಯಾ? ಕಾಲ ವಿಳಂಬವಾಯಿತು. ಮಾವನಾದ ಮಾರೀಚನು ರಾಮಲಕ್ಷ್ಮಣರನ್ನು ಬಹುದೂರ ಸೆಳೆದೊಯ್ದಿರುವನು. ಅವರು ಬರುವುದರೊಳಗಾಗಿ ಈ ಕಾರ್ಯವನ್ನು ಸಾಧಿಸಬೇಕು. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಇದು ಸ್ವೀಕರಿಸಿ ಪೂಜ್ಯರೇ. ಮುಂದೆ ಬಂದು ನೀಡುತ್ತಾಯಿ. ಸಾಧ್ಯವಿಲ್ಲ ಪೂಜ್ಯರೇ. ಮೈದುನನಾದ ಲಕ್ಷ್ಮಣನು ಸಪ್ತರ್ಷಿಗಳ ರೇಖೆಗಳನ್ನು ಬರೆದನು. ಅದನ್ನು ದಾಟಿ ನಾನು ಮುಂದೆ ಬರುವುದಿಲ್ಲ. ತಾವೇ ಮುಂದೆ ಬಂದು ಈ ಭಿಕ್ಷೆಯನ್ನು ಸ್ವೀಕರಿಸಿ. ಏನು, ನನ್ನಂತ ವೃದ್ಧ ಸನ್ಯಾಸಿಗೆ ಭಿಕ್ಷೆಯನ್ನು ಕೊಡಲು ಆಜ್ಞೆಗೆರೆಗಳನ್ನು ತೋರಿಸುತ್ತಿರುವೆಯಾ? ನಾನೇನಾದರೂ ಇಲ್ಲೇ ಸುನಿಗಿದ್ದೆ ಆದರೆ ನಿನಗೆ ಬ್ರಹ್ಮತ್ಯ ದೋಷ ಬರುವುದು. ಇಡೀ ಶಾಪವನ್ನು. ದಯಮಾಡಿ ಶಾಂತರಾಗಿ, ಕೋಪಿಸಲಾಗದು. ಇದು ನಿಮ್ಮ ಇಚ್ಛೆಯಂತೆ ಭಿಕ್ಷೆಯನ್ನು ನೀಡುವೆನು. ಬಾ 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 ಬಾ. ಇದೋ ನೋಡು ಪೌಲಸ್ಯ ವಂಶ ಕಲಶೋಮುದಿ ಚಂದ್ರನೋ. ಜಾನಕಿ, ಇದೋ ನೋಡು ಪೌಲಸ್ಯ ವಂಶ ಕಲಶೋಮುದಿ ಚಂದ್ರನ. ನೋಡು ತೋಯವೇಂದ್ರನ ಸಮಸ್ತ ನಿರ್ಜರ ಮನೋತ್ಸಾಹ ಭಂಗನ. ಆಡು ಮನ್ಮಥಾಂಗನ ಸುಪ್ರಚಂಡನ. ನೋಡು ಹರಿರಾಯರ ಗಂಧನ ತ್ರಿಲೋಕೇಶ್ವರ. ಈ ರಾವಣ ಸಾರ್ವಭೌಮನ ನೋಡೇ. ಜಾನಕಿ, ತ್ರಿಲೋಕ ವಿಖ್ಯಾತಿಯಾದ ಈ ಸಾರ್ವಭೌಮನೊಡನೆ ಲಂಕಾಪಟ್ಟಣಕ್ಕೆ ಹೊರಡು. ರಾಮಚಂದ್ರ, ನಿನ್ನ ರೂಪಿಗೂ ಗುಣಗಾಂಭೀರ್ಯಕ್ಕೂ ಸರಿ ಹೋಲುವ ಈ ಲಂಕೇಶ್ವರನನ್ನು ಸೇರಿದರೆ ಮಾತ್ರ ನಿನಗೆ ಸುಖ ಉಂಟಾಗುವುದು. ರಾಮಚಂದ್ರ, ನಿನ್ನ ಮಾತನ್ನು ಕೇಳಿದೆ ನಾನಿಂತಹ ವಿಪತ್ತಿಗೆ ಗುರಿ ಆದ್ಮೇಲೆ ಸ್ವಾಮಿ. ಈ ದುಷ್ಟನಾದರೂ ನನ್ನನ್ನು ಮೋಸದಿಂದ ಅಪಹರಿಸಿಕೊಂಡು ಹೋಗಲಿತ್ತಿರುವುದ? ಈ ಸಮಯದಲ್ಲಿ ನನ್ನನ್ನು ಕಾಪಾಡುವವರಿಲ್ಲವೇ? ನನ್ನನ್ನು ರಕ್ಷಿಸುವವರಿಲ್ಲವೇ? ದಶರಥ ಚಕ್ರವರ್ತಿಗಳೇ, ಮೈದನ
ಲಕ್ಷ್ಮಣನೇ, ರಾಮಚಂದ್ರ, ಎಲ್ಲಿರುವಿರಿ, ಎಲ್ಲಿರುವಿರಿ? ಬೇಗ ಬಂದು ನನ್ನನ್ನು ಕಾಪಾಡಿ. ಜಾನಕಿ, ಪರಾಕ್ರಮ ದುರಂಧರನಾದ ನನ್ನನ್ನು ಓ ನಿನ್ನ ಶ್ರೀರಾಮಚಂದ್ರನು ಏನು ಮಾಡಲಾರೆನೆಂದು ತಿಳಿ. ಜಾನಕಿ, ಇಂದಿನಿಂದ ಈ ನಿನ್ನ ಮನಸ್ಸಿನಲ್ಲಿರುವ ರಾಮನಾಮವೆಂಬುದನ್ನು ಕಿತ್ತೆಸೆದು ರಾವಣೇಶ್ವರನೆಂಬ ಮನಸ್ನಾಮವನ್ನು ನಿನ್ನ ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಿತು. ನಿನಗಾಗಿ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಜಾಗ್ರತೆಯಾಗಿ ನಡೆ, ಲಂಕಾ ಪಟ್ಟಣಕ್ಕೆ ಹೋಗೋಣ. ಯಾರಾದ್ರೂ ನನ್ನನ್ನು ರಕ್ಷಿಸಿ, ಯಾರಾದ್ರೂ ನನ್ನನ್ನು ಕಾಪಾಡಿ. ಯಾರು? ಎಲ್ಲಿಯೋ ದಶರಥ ರಾಮ ಎಂದು ಪರಿತಪಿಸುತ್ತು ಆರ್ತ ಧ್ವನಿ ಕೇಳಿ ಬರುತ್ತಿರುವುದಲ್ಲ. ಯಾರು ಯಾರು ತಾಯಿ ನೀನು? ಅಯ್ಯ, ನಾನಾದರೂ ದಶರಥ ಮಹಾರಾಜನ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿ. ನನ್ನ ಕಾಂತನು ಇಲ್ಲದ ಸಮಯದಲ್ಲಿ ಈ ದೂರ್ತನಾದರೂ ನನ್ನನ್ನು ಮೋಸದಿಂದ ಅಪಹರಿಸಿಕೊಂಡು ಹೋಗಲಿಚ್ಛಿಸುತ್ತಿರುವನು. ನನ್ನನ್ನು ಕಾಪಾಡು ಪಕ್ಷಿರಾಜ, ನನ್ನನ್ನು ಕಾಪಾಡು, ಕಾಪಾಡು. ಎಲ್ಲವೋ ರಾವಣ, ದಶರಥ ರಾಮ ಎಂದು ಪರಿತಪಿಸುತ್ತಿರುವ ಈಕೆ ಯಾರು? ಈಕೆಯನ್ನು ಈ ರೀತಿ ಅಪಹರಿಸಿಕೊಂಡು ಹೋಗುತ್ತಿರಲು ಕಾರಣವೇನು? ಓಹೋ, ಮೋಸವಾಯಿತು. ಈತನು ಜಟಾಯು, ದಶರಥನ ಮಿತ್ರನು, ಮಹಾಪರಾಕ್ರಮಶಾಲಿಯು. ಇವನಿಗೆ ಈಗ ಮೋಸವನ್ನು ಮಾಡಿ ನಾನಿಲ್ಲಿಂದ ಪಾರಾಗಬೇಕು, ಹೋಗಬೇಕು. ಏನವೋ, ಈಕೆಯು ನನ್ನ ಧರ್ಮಪತ್ನಿ. ಇದನ್ನು ವಿಚಾರಿಸಲು ನೀನ್ಯಾರೋ? ಛೇ ಪಾಪಿ, ದುರುಳರೆ ಕೇಳರಣಧೊಳ್ ದುರುಳರೆ ಕೇಳರಣಧೊಳ್ ಈನದರಧೊಳ್ ನುಡಿಯಬೇಡವೋ ಮೂಡ. ರಾವಣ, ನಾನು ಯಾರೆಂಬುದನ್ನು ನೀನು ಹರಿಯೇನೋ? ಹೇಳು. ಏನವೋ ಮುದಿಯದ್ದೆ, ಅರಣ್ಯದ ಕಾಡು ಮೇಡುಗಳನ್ನು ಹಲೆದು ಸಮುದ್ರದಲ್ಲಿ ಸತ್ತು ಬಿದ್ದಿರುವ ಜಲಚರಗಳನ್ನು ತಿಂದು ಜೀವಿಸುವೆ ನೀನು. ನನ್ನನ್ನು ಪ್ರತಿಭಟಿಸಬಲ್ಲೆ ಏನು? ಏ ನಾರಿ ಛೋರ, ಛೇ ಪಾಪಿ, ನನ್ನನ್ನೇನೆಂದು ತಿಳಿದಿರುವೆ? ಮಹಾಪರಾಕ್ರಮಶಾಲಿಯಾದ ಜಟಾಯುವು. ನಿನ್ನನ್ನು ಒಂದೇ ಸಾರಿಗೆ ಆ ಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೇನು? ಏನು ಹೇಳುವೆ? ರಾವಣ, ಹೀಗೆ ಹೇಳು. ಮಹಾಪತಿರ್ವತ ಶಿರೋಮಣಿಯಾದ ಸೀತಾ ಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗಿ ಸುಖದಿಂದ ಬಾಳುವೆಯೋ, ಅಥವಾ ನನ್ನ ಮೇಲೆ ಯುದ್ಧಕ್ಕೆ ಸಿದ್ಧನಾಗುವೆಯೋ? ಈತನಿಗೆ ಮೋಸವನ್ನು ಮಾಡಿ ನಾನು ಇಲ್ಲಿಂದ ಪಾರಾಗಬೇಕು, ಇಲ್ಲವಾದರೆ ಕಾಲ ವಿಳಂಬವಾದೀತು. ಏನವೋ, ನಾವಿರುವರು ಸಮಬಲಶಾಲಿಗಳು ಇರಬಹುದು. ಮೊದಲು ನಮ್ಮಿಬ್ಬರ ಪ್ರಾಣದ ನೆಲೆಗಳನ್ನು ಹರಿತು ಯುದ್ಧವನ್ನು ಮಾಡುವುದು ಒಳಿತು. ಮೊದಲು ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು ಹೇಳೋ? ಹಾಗೆ ಆಗಲಿ. ನನ್ನ ಪ್ರಾಣದ ನೆಲೆ, ನನ್ನ ಪ್ರಾಣದ ನೆಲೆ ಈ ನನ್ನ ಎರಡು ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು ಹೇಳು? ನಿನ್ನ ಪ್ರಾಣದ ನೆಲೆಯನ್ನು ಹರಿತು ನನಗೀಗ ಬಹಳ ಸಂತೋಷವಾಯಿತು.
ಈಗ ನನ್ನ ಪ್ರಾಣದ ನೆಲೆಯನ್ನು ಹೇಳುವೆನು ಕೇಳು. ಹೇಳು ಜಾಗೃತಿಯಾಗಿ. ನನ್ನ ಪ್ರಾಣದ ನೆಲೆಯು ಈ ನನ್ನ ಹೆಡಗಾಲಿನ ಉಂಗುಷ್ಟದಲ್ಲಿರುವುದು. ಯುದ್ಧಕ್ಕೆ ಸಿದ್ಧನಾಗ. ಅದನ್ನೇ ಕುಕ್ಕಿ ಸಾಯಿಸ್ತಿ. ಸಿದ್ಧನಾಗೋ. ಸಾಯಿ ಬುದ್ಧಿ ಹದ್ದೆ, ಈ ಪರಾಕ್ರಮವನ್ನು ಪ್ರತಿಭಟಿಸೆಯಲ್ಲೇನು? ಸಾಯಿ ಜಾನಕಿ, ನಿನ್ನ ರಕ್ಷಣೆಗಾಗಿ ಬಂದ ಈ ಮುದಿಹದ್ದಿನ ಗತಿ ಏನಾಯಿತೆಂದು ತಿಳಿದೆಯಾ? ಇನ್ನು ನಿನ್ನ ರಕ್ಷಣೆಗೆ ಯಾರೂ ಬರುವುದಿಲ್ಲ. ನಾನು ತಂದಿರುವ ಪುಷ್ಕಪ ವಿಮಾನದಲ್ಲಿ ಕುಳಿತು ಹೊರಡಲು ಸಿದ್ಧಳಾಗು. ಜಾಗೃತಿಯಾಗಿ ಸಿದ್ಧಳಾಗು. ಪಕ್ಷಿರಾಜರೇ, ನನ್ನನ್ನು ರಕ್ಷಿಸಲು ಬಂದ ನಿನಗೂ ಇಂತಹ ದುಸ್ಥಿತಿ. ಏನ್ ಮಾಡಲಿ? ನಾನೇನು ಮಾಡಲಿ? ಸ್ವಾಮಿಗೆ ನನ್ನ ವಿಚಾರವನ್ನು ತಿಳಿಸುವ ಬಗೆ ಆದರೆ ಹೇಗೆ? ಹೌದು, ನಾನು ಪತಿವ್ರತೆಯಾಗಿದ್ದ ಪಕ್ಷದಲ್ಲಿ ತ್ರಿಕರಣ ಶುದ್ಧದಿಂದ ನನ್ನ ಸ್ವಾಮಿಯನ್ನು ಸೇವಿಸಿದ್ದೇ ನಿಜವಾಗಿದ್ದಲ್ಲಿ, ಪಕ್ಷಿರಾಜನೇ, ನನ್ನ ಸ್ವಾಮಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಆದ್ದರಿಂದಲೇ ನೀನು ಸದ್ಗತಿಯನ್ನು ಪಡೆ. ಜಾನಕಿ, ಆ ರಾಮನ ಹಂಬಲವನ್ನು ಬಿಟ್ಟು ನನ್ನೊಡನೆ ಪುಷ್ಪಕ ವಿಮಾನದೊಂದಿಗೆ ಲಂಕಾಪಟ್ಟಣಕ್ಕೆ ಹೊರಡು ಜಾನಕಿ. ರಾಮಚಂದ್ರ, ಲಕ್ಷ್ಮಣ, ಅಗ್ರಜ, ಸೀತೆಯವರುಗಳನ್ನೇ ಬಿಟ್ಟು ಬರಬಾರದೆಂದು ನಿನಗೆ ಹೇಳಿರಲಿಲ್ಲವೇ? ಅಗ್ರಜ, ದೂರದಲ್ಲಿ ಆತ್ತ ಧ್ವನಿ ಎಂದು ಕೇಳಿ ಬರಲು ತಾಯಿಯವರು ಭೀತರಾಗಿ ನಾನು ಎಷ್ಟು ವಿಧವಾಗಿ ಬೇಡವೆಂದರು ಕೇಳದೆ ಅವಾಚ್ಯ ಶಬ್ದಗಳನ್ನಾಡಿ ನನ್ನನ್ನು ಕಳಿಸಿದರು. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಅದು ನಿಜವಾದ ಸಾರಂಗ ಅಲ್ಲ, ರಾಕ್ಷಸನ ಮಾಯೆ. ಲಕ್ಷ್ಮಣ, ಪರ್ಣ ಕುಟೀರದಲ್ಲಿ ಏನೇನು ಅನಾಹುತ ನಡೆಯುವುದು, ನಡೆ ಹೋಗಿ ನೋಡೋಣ. ಆಗಲಿ. ಜಾನಕಿ, ಮಾತಾ, ವೈದೇಹಿ, ಅಮ್ಮ. ಲಕ್ಷ್ಮಣ, ಅಣ್ಣ, ಪರ್ಣ ಕುಟೀರದಲ್ಲಿ ಎಲ್ಲಿ ಹುಡುಕಿದರೂ ಸೀತೆ ಕಾಣುತ್ತಿಲ್ವಲ್ಲ, ಈಗೇನು ಮಾಡುವುದು? ಲಕ್ಷ್ಮಣ, ಅಣ್ಣ, ಆ ಗೋದಾವರಿ ನದಿ ತೀರಕ್ಕೆ ಏನಾದರೂ ಹೋಗಿರೋಣ ನೋಡು. ಮಾತಾ, ಜನನಿ, ಧರಣಿ ಕಾಣದ ರಾಮ ಕಾಣದ ಎಲ್ಲಿರುವೆ ತಾಯಿ? ಧರಣಿ ಜಾತ ಮಾತ ಸೀತೆ ಕಾಣದ ರಾಮ ಕಾಣದ ಅಮ್ಮ ನಿಮ್ಮ ವಿರಹದಿಂದ ಜನನಿ
ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಧರಣಿ ಜಾತಿ ಮಾತೆ ಸೇವೆ ಕಾಣದಾದಳೆ ರಾಮ ಕಾಣದಾದಳೆ. ಅತ್ತಿಗೆ ಎಲ್ಲಿರುವೆ ತಾಯಿ? ಕಾಂಚನ ಮೃಗವ ಬಯಸಿದೆ ಏಕೆ ಅಮ್ಮ? ಜನನಿ ಮಾತಾ ಅಮ್ಮ ಕಾಂಚನ ಮೃಗವ ಬಯಸಿದೆ ಏಕೆ ಕಾಂಚನ ಮೃಗವ ಬಯಸಿದೆ ಏಕೆ? ಏನ ಬೇಳಲಿ ರಾಮಗೆ ಏನ ಬೇಳಲಿ ರಾಮಗೆ ಇನ್ನೇಗೆ ತೋರಲಿ ಮುಖವನ್ನು ಇನ್ನೇಗೆ ತೋರಲಿ ಮುಖವನ್ನು ಧರಣಿ ಜಾತೆ ಮಾತೆ ಸೇವೆ ಕಾಣದಾದಳೆ ರಾಮ ಕಾಣದಾದಳೆ. ಲಕ್ಷ್ಮಣ, 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 ಸೀತೆಯು ಸಿಕ್ಕಿದಳೇನು? ಅಲ್ಲೆಲ್ಲಿಯೂ ಕಾಣುತ್ತಿಲ್ಲವಣ್ಣ. ಈಗ ಏನು ಮಾಡುವುದು ಲಕ್ಷ್ಮಣ? ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ಯಾರೋ ದುರಾತ್ಮರು ನಾವಿಲ್ಲದ ಸಮಯವನ್ನು ಸಾಧಿಸಿ ಸೀತೆಯನ್ನು ಅಪಹರಿಸಿರುವಂತೆ ಕಾಣುತ್ತಿರುವುದು. ಈಗೇನು ಮಾಡುವುದು ಲಕ್ಷ್ಮಣ? ಅಣ್ಣ, ಜಾನಕಿ, ಹಾಳು ಕದ್ದೊಯ್ದಾರೋ ಆರಾಮದೋಳು ನಿನ್ನ ಹಾಳು ಕದ್ದೊಯ್ದಾರೋ ಕ್ರೂರ ಮೃಗಂಗಾಳೆ ಚೀರಿ ಕೊಂದವೋ ಕಾಣೆ. ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ಹಾಯನ್ನ ತೋರದೆಯ ಸೀತಾ. ಸೀತಾ
ಇನ್ನೆಲ್ಲಿ ಹುಡುಗಲಿ ಆರಾಮದೋಳು ನಿಲ್ಲ ಆರಾಮದೋಳು ನಿನ್ನ ಆರು ಕದ್ದೊಯ್ದಾರು ಕ್ರೂರ ಮೃಗಂಗಾಳೆ ಚೀರಿ ಕೊಂದವೋ ಕಾಣೆ ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ಹಾಯನ್ನ ತೋರೆದೆಯ ಸೀತಾ 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 ಜಾನಕಿ ಏನು ಮಾಡುವುದು ಲಕ್ಷ್ಮಣ? ಇನ್ನೆಲ್ಲಿ ಹುಡುಕಲಿ ನನ್ನ ಸೀತೆಯನ್ನ? ರಾಮ ರಾಮ ರಾಮಚಂದ್ರ ಇಲ್ಲಿ ಯಾರು ದಶರಥ ನಾಮಸ್ಮರಣೆಯನ್ನು ಮಾಡುತ್ತಿರುವ ಸಮೀಪಕ್ಕೆ ಹೋಗಿ ವಿಚಾರಿಸೋಣ. ಆಗಲಿ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರಾವಸ್ಥೆಗೆ ಕಾರಣವೇನು? ರಾಮಚಂದ್ರ ಅಯ್ಯ, ನೀವುಗಳು ಯಾರು? ನೀವುಗಳು ಯಾರು? ನಿಮ್ಮ ನಿಜವಾದ ಸಂಗತಿಯನ್ನು ದಯವಿಟ್ಟು ತಿಳಿಸಬಲ್ಲಿರ? ಅಯ್ಯ ಪಕ್ಷಿರಾಜ, ನಾವು ದಶರಥ ಚಕ್ರವರ್ತಿಯ ಪುತ್ರರು ರಾಮ ಲಕ್ಷ್ಮಣನೆಂದು ಕರೆಯುವರು. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬರಲು ಯಾರೋ ದುರಾತ್ಮರು ನಾವಿಲ್ಲದ ವೇಳೆಯಲ್ಲಿ ನನ್ನ ಪತ್ನಿಯನ್ನು ಕದ್ದೊಯ್ದರು. ಅವರನ್ನು ಹುಡುಕುತ್ತಾ ಈ ಮಾರ್ಗವಾಗಿ ಬರಲು ನಿನ್ನನ್ನು ಕಂಡೆವು. ನೀನು ಯಾರು? ನಿನ್ನ ಈ ದುರಾವಸ್ಥೆಗೆ ಕಾರಣವೇನು? ರಾಮಚಂದ್ರ ರಾಮಚಂದ್ರ, ನಿಮ್ಮ ತಂದೆಗೆ ಆಪ್ತ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ನಿನ್ನ ಪತ್ನಿಯಾದ ಸೀತಾದೇವಿಯನ್ನು ನೀಚನಾದ ರಾವಣನು ಚೋರತನದಿಂದ ಅಪಹರಿಸಿಕೊಂಡು ಹೋಗುತ್ತಿರಲು ನಾನು ಅವನನ್ನು ತಡೆದು ಅವನೊಡನೆ ಯುದ್ಧ ಮಾಡಿದೆನು. ರಾಮಚಂದ್ರ, ಮೋಸದಿಂದ ನನ್ನ 2 ರೆಕ್ಕೆಗಳನ್ನು ಕತ್ತರಿಸಿಬಿಟ್ಟನು. ಆಗ ಸೀತಾಮಾತೆಯು ಈ ನನ್ನ ಸಮಾಚಾರವು ನನ್ನ ಪ್ರಾಣಗಾಂತನಿಗೆ ತಿಳಿಯುವ ಹೊರವಿಗೂ ನಿನ್ನ ಪ್ರಾಣವಿರಲಿ ಎಂದು ಆಶೀರ್ವದಿಸಿ ಹೋದಳು. ನನ್ನ ಪ್ರಾಣವು ಸನ್ನಿಹಿತವಾಗುತ್ತಿರುವುದು. ರಾಮಚಂದ್ರ, ನನಗೆ ಸದ್ಗತಿಯನ್ನು ಕೊಟ್ಟು ಕಾಪಾಡು ದೇವಾ, ಕಾಪಾಡು ದೇವಾ. ವೀರ ಸದ್ಗತಿಯನ್ನು ಪಡೆ ಪಕ್ಷಿರಾಜ. ಲಕ್ಷ್ಮಣ, ಅಣ್ಣ, ಈತನು ನಮ್ಮ ತಂದೆಗೆ ಮಿತ್ರನಾದ್ದರಿಂದ ಈತನ ಅಂತ್ಯಕ್ರಿಯಾದಿಗಳನ್ನು ಮುಗಿಸಿ ನಂತರ ನಾವು ಸೀತಾನ್ವೇಷಣೆ ಕಾರ್ಯಕ್ಕೆ ತೊಡಗೋಣ. ತಮ್ಮ ಆಜ್ಞೆ ಅಂತಾಗಲಿ. ಪ್ರೇಮ ಜಾಯೇ ಸೋಮಮುಖಿಯೇ ಸಖಿಯೇ ಜಾನಕಿ ಶುಭ ಕಾಯೇ ಸೀತಾ ಸೀತಾ, ಎಲ್ಲಿರುವೆ ಎಲ್ಲಿರುವೆ ಮನೋಹರೆ? ಪ್ರೇಮ ಜಾ
ಅನುಪಮ ನೀರ ವನರುಗಾಲೋಚನೆ ಅನುಪಮ ನೀರ ವನರುಗಾಲೋಚನೆ ಪ್ರೇಮ್ ಜಾಯೇ ಸೋಮಮುಖಿಯೇ ಸಖಿಯೇ जानकी श्रीबागाये प्रेम जाये जानकी ಕಂಡಿರೇ ತಾವರೆಯೇ ಮತ್ತೆ ಕೋಗಿಲೆಯೇ ತರುಲತೆಗಳಿರ ಕಂಡಿರೇ ಹಲ್ಲವಾಧರೆಯ ನನ್ನ ಸೀತೆಯ ಕಂಡಿರೇ ಸೀತಾ ಇಲ್ಲ ಲಕ್ಷ್ಮಣ ಇಲ್ಲ, ನನ್ನ ಸೀತೆಯನ್ನು ತೊರೆದು ನಾನು ಜೀವಿಸಲಾರೆ. ಲಕ್ಷ್ಮಣ, ಅಣ್ಣ, ನಾವು ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂತಿರುಗಿದಾಗ ರಾಮಚಂದ್ರ ಸೀತೆಯಲ್ಲಿ ಜನಕ ಸುತ ಎಲ್ಲಿ ಎಂದು ಮಾತೆಯರು ಪುರ ಪರಿಜನರು ಕೇಳಿದರೆ ನಾನು ಏನೆಂದು ಉತ್ತರವನ್ನು ಹೇಳಲಿ? ಈ ಅಪಮಾನವನ್ನು ನಾನು ಸಹಿಸಲಾರೆ. ಅದು ಅಲ್ಲಿ ಕಾಣುತ್ತಿರುವ ಆ ಪರ್ವತವನ್ನಾದರೂ ಹೇರಿ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ನಿಲ್ಲು ಅಣ್ಣ, ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ನಡೆಯಣ್ಣ, ನಾನು ನಿನ್ನ ಹಿಂಬಾಲಿಸುವೆನು. ಆಂಜನೇಯ, ಓ ಆಂಜನೇಯ, ಬೇಗ ಬಾ, ಬೇಗ ಬಾ. ಒಡೆಯ ಬಂದೆ. ಆಂಜನೇಯ, ಏನು ಒಡೆಯ? ಅದೋ ಅಲ್ಲಿ ನೋಡು, ಯಾರೋ ಇರುವರು ಋಷಿಕುಮಾರರು ಕಬಂಧ ರಾಕ್ಷಸನನ್ನು ಪರ್ವತವೆಂದು ತಿಳಿದು ಅವನ ಮೇಲೆ ಭ್ರಾಂತಿಯಿಂದ ಹತ್ತುತ್ತಿರುವರು. ಬೇಡವೆಂದು ಹೇಳಿ ಜಾಗ್ರತೆಗೆ ಕರೆದುಕೊಂಡು ಬಾ. ಅಪ್ಪಣೆ, ಮಹದಪ್ಪಣೆ ಪ್ರಭು. ಓ ಮಹಾನುಭಾವರೇ, ಹತ್ತಬೇಡಿ ಹತ್ತಬೇಡಿ, ಅದು ಪರ್ವತವಲ್ಲ, ಕಬಂಧನೆಂಬ ರಕ್ಕಸನು ಶಾಪಾಗ್ರಸ್ತನಾಗಿ ಬಿದ್ದಿರುವನು. ಹಿಂತಿರುಗಿರಿ, ಹಿಂತಿರುಗಿರಿ. ಲಕ್ಷ್ಮಣ, ನೋಡಿದೀಯ ಎಂತ ಪ್ರಮಾದವಾಗುತ್ತಿತ್ತು? ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನಂತೆ. ಲಕ್ಷ್ಮಣ, ಅಣ್ಣ, ಧನುರ್ಧಾನಗಳನ್ನು ಧರಿಸು. ನಾನೊಂದು ತೋಳನ್ನು ಕತ್ತರಿಸುವನು, ನೀನೊಂದು ತೋಳನ್ನು ಕತ್ತರಿಸು. ಇಬ್ಬರು ಸೇರಿ ಅವನನ್ನು ಸೀಳಿ ಹಾಕೋಣ. ಆಗಲೇ. ಲಕ್ಷ್ಮಣ, ಅಣ್ಣ, ಈ ವಿಪತ್ತಿನಿಂದ ಪಾರು ಮಾಡಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ತಕ್ಷಣ ತನ್ನ ಮನಸ್ಸಿನಲ್ಲಿ ಅದೇನೋ ಒಂದು ರೀತಿಯ ಶಾಂತಿ ಸಮಾಧಾನಗಳು ಬಂದಂತಾಗಿದೆ. ಲಕ್ಷ್ಮಣ, ಅಣ್ಣ, ಇಲ್ಲಿಯೇ ಕೆಲವು ಕಾಲ ಇದ್ದು ಮುಂದೆ ಸಾಗೋಣವೇ? ನೊಂದು ಬೆಂದ ಮನಸ್ಸಿಗೆ ಇಲ್ಲಿ ನಿಮಗೆ ಸಮಾಧಾನ ಸಿಗುವುದಾದರೆ ಹಾಗೆ ಆಗಲಿ. ಕುಳಿತುಕೋಣ. ಇವರು ಯಾರೋ ಆಗಿರಬಹುದು. ಇವರು ಯಾರೋ ಮಹಾತ್ಮರಂತೆ ತೋರುವುದು. ಆ ರಕ್ಕಸನನ್ನು ಕೊಂದು ಆತನಿಗೆ ಮುಕ್ತಿಯನ್ನು ಕೊಟ್ಟ ಮೇಲೆ ಇವರು ಮಹಾನುಭಾವರೇ ಇರಬಹುದು. ಇರಲಿ ಇರಲಿ. ವನರುಗಲೋಚನ
ಯಾರಿ ಬರರು ಒಂದು ಪಗೋರು ಬರ ಮನರುಗಲೋಚನ ಯಾರಿ ಬರರು ಒಂದು ಪಗೋರು ಬರ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ ಪಾಲನ ಕಾರ್ಯಕ್ಕೆ ಬಂದಿಗ ವಿಶ್ವಮೂರ್ತಿಗಳು ಇವರಿರಬಹುದೇ ವಿಶ್ವಮೂರ್ತಿಗಳು ಇವರಿರಬಹುದೇ ಮನರುಗಲೋಚನ ಯಾರಿ ಬರರು ಒಂದು ಪಗೋರು ಇವರಿರಬಹುದೇ ನಾರು ಮುಡಿಗಳ ತರಿಸಿದರೇಗೆ ನಾರು ಮುಡಿಗಳ ತರಿಸಿರಲೇಕೆ ಚಿರದಲ್ಲಿ ಜಟೆಯನ್ನು ಕಟ್ಟಿರಲೇಕೆ ನಾರು ಮುಡಿಗಳ ಧರಿಸಿರಲೇಕೆ ಚಿರದಲ್ಲಿ ಜಟೆಗಳ ಕಟ್ಟಿರಲೇಕೆ ಕರದಲ್ಲಿ ಚಾಪವ ಹಿಡಿದಿರಲೇಕೆ 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 ಕರದಲ್ಲಿ ಚಾಪ ಹಿಡಿದಿರಲೇಕೆ ಕರದಲ್ಲಿ ಚಾಪವ ಬಿಡಿದಿರಲೇಕೆ ಕರದಲ್ಲಿ ಚಾಪವ ಬಿಡದಿರಲೇಕೆ ವೇದಮೂರ್ತಿಗಳು ಇವರಿರಬಹುದೇ ವೇದಮೂರ್ತಿಗಳು ಇವರಿರಬಹುದೇ ಮನರುಗಲೋಚನ ಯಾರಿ ಬರ ಒಂದು ಪಗೋರು ಮನರುಗಲೋಚನ ಇವರು ಯಾರಾಗಿರಬಹುದು? ಇವರು ಮಹಾನುಭಾವರು ಅಂತ ಕಾಣುತ್ತಿರುವರಲ್ಲ. ಷೋಡಶ ಕಣಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವಂತಹ ಇವರೇನಾದರೂ ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇ? ರಜತಗಿರಿ ನಿಲಯನಾಗಿ ರಂಜಿತ ಗಾಯನಾಗಿ ರಮಣೀಯ ವದನನಾಗಿರೋ ರಾಜಿಸುತ್ತಿರುವ ಈತನು ರಾಜಶೇಖರನೇ? ರಜತಗಿರಿಯ ಶಿಖರದ ಮೇಲ್ಕೊಳಿತು ಹರನ ಜಡೆಯಿಂದ ದರಗಿಳಿದು ಬಂದ ಪರಮ ಪಾವನೆಯಾದ ಗಂಗೆ ತಾನಿಲ್ಲ ಅಂದ ಮೇಲೆ ಈತನು ಗಂಗಾಧರನಲ್ಲ. ಹಾಗಾದರೆ ಮತ್ಯಾರಾಗಿರಬಹುದು? ಆ ಸೃಷ್ಟಿಕರ್ತನಾದ ಬ್ರಹ್ಮದೇವನೇ. ಪ್ರಸನ್ನವದನನು, ಪದ್ಮನಯನನು, ಪದ್ಮ ಸಂಭವನಾಗಿ ಕುಳಿತಿರುವಂತಹ ಆ ಬ್ರಹ್ಮದೇವನೇ. ಶಿರದಿ ಕಂಠಾಣಿ ಇಲ್ಲ,
ತುಳಸಿ ಜರ ತುಳಸಿ ಸರ ಜಪಮಾಲೆಗಳಿಲ್ಲ, ಮೇಲ್ಶಿರ ನಾಲ್ಕಿಲ್ಲ. ಅಂದರೆ ಇವನು ಸರಸಿಜೋದ್ಭವನಲ್ಲ. ಹಾಗಾದರೆ ಮತ್ತಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ ನಿಶ್ಚೀಮ ಗುಣರಾಮನಾಗಿ ನಿತ್ಯ ನಿರಂಜನ ಸ್ವರೂಪನಾದ ನಾರಾಯಣನೇ, ಈತನೇ ಹರಿಯಾಗಿದ್ದೊಡೆ. ಕರದಿ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜ ಪ್ರಕಾಶಮಾನವಾದ ಕೌಸ್ತುಭಮಣಿ ಇಲ್ಲ, ಮಣಿಮುಕುಟ ರತ್ನಾಂಬರಗಳನ್ನು ಧರಿಸಿಲ್ಲ. ಪಣಿಸಾಯುವ ಪ್ರಹ್ಲಾದವರ ಈತನಲ್ಲ ಅಂದಮೇಲೆ ಈ ಮಹಾತ್ಮರು ಯಾರಾಗಿರ್ಬೋದು? ಇವರನ್ನು ತಿಳಿಯುವ ಬಗೆ ಹೇಗೆ? ಇರಲಿ, ಹತ್ತಿರಕ್ಕೆ ಹೋಗಿ. ಲಕ್ಷ್ಮಣ, ಅಣ್ಣ, ಈ ಶಾಖಾಮೃಗವನ್ನು ನೋಡಿದೀಯಾ? ಎಷ್ಟು ಸೌಮ್ಯವಾಗಿರುವುದು. ಲಕ್ಷ್ಮಣ, ಅಲ್ಲಿ ನೋಡು, ಅವನ ಕರ್ಣಕುಂಡಲಗಳು ಹೇಗೆ ಕೋಟಿ ಸೂರ್ಯ ಪ್ರಕಾಶಮಾನ ಹೊಳೆಯುತ್ತಿರುವುದು. ಇಂಥಿವರ ನುಡಿಯ ದೂರದಲ್ಲಿ ಕೇಳಿ ಇಂಥ ಇವರ ನುಡಿಯ ದೂರದಲ್ಲಿ ಕೇಳಿ ಸ್ವಾದದಲ್ಲಿ ಸಂತಸವ ತಾಟೆ ಎನ್ನಮ್ಮ ಮುಂದೊಂದ ನುಡಿಗೆ ಎನ್ನಮ್ಮ ಮುಂದೊಂದು ನುಡಿಯ ಆ ನುಡಿಯು ನಿಜದಿ ಸಮ್ಮತವೆಂದು ತಿಳಿಯ ಎನ್ನ ರಚಿಸುವ ದ್ವರ ಬಂದ ಎನ್ನ ರಚಿಸುವ ದ್ವರ ಬಂದ ಎಲ್ಲಯ್ಯ ಬಂದ ಚಿಂತೆಗಿನ್ನ ಕಾದುದು ಮನಕ್ಕೆ ಆನಂದ 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 ಧನ್ಯನಾದ ಧನ್ಯನಾದನು ಜಗಂಗಳಲ್ಲಿ ಪೂರ್ಣ ಪುಣ್ಯನಾದನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಶ್ರೀ ನರಗರಿಯುತ್ತಾನೆ ಪ್ರತ್ಯಕ್ಷ ಮಾದ ಪ್ರತ್ಯಕ್ಷ ಮಾದ ಪ್ರತ್ಯಕ್ಷ ಮಾದ ಪ್ರತ್ಯಕ್ಷ ಮಾದ
ಇವರು ಯಾರಾಗಿರ್ಬೋದು? ಏನು ಆಶ್ಚರ್ಯ! ನನ್ನ ಕಣ್ಣ ಕುಂಡಲಗಳಿಗೂ ಯಾರ ಕಣ್ಣಿಗೂ ಕಾಣಿಸದಕ್ಕವಲ್ಲ. ಆದರೆ ಅಂದು ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ಇಂದಿಗೆ ನಿಜವಾಯಿತು. ಕಂದ, ಯಾರು ನಿನ್ನ ಕಣ್ಣ ಕುಂಡಲಗಳನ್ನು ಗುರುತಿಸುವರೋ ಅವರೇ ನಿಮ್ಮನ್ನು ಕಾಪಾಡುವಂತ ಮಾನವಾವತಾರಿಯಾದಂಥ ಶ್ರೀರಾಮಚಂದ್ರರು ಎಂಬುದಾಗಿ ಹೇಳಿದರು. ಅವರ ಪಾದ ಸೇವೆಯನ್ನು ಮಾಡಿ ಧನ್ಯರಾಗಿ ಎಂಬುದಾಗಿ ಹೇಳಿದರು. ನನ್ನ ಜನ್ಮ ಸಾರ್ಥಕವಾಯಿತು ಪ್ರಭು, ನನ್ನ ಜನ್ಮ ಸಾರ್ಥಕವಾಯಿತು. ಇರಲಿ, ಸಮೀಪಕ್ಕೆ ತೆರಳಿ ಮತ್ತೊಂದು ಸಾರಿ ನೋಡುವೆ. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರ ರಮಣೀಯವಾದ ನಾಮದೇನುವ ಬೆಳಿ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು. ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು. ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಂಬನು. ಸಾರ್ವಭೌಮರ ಪೇಳಿ ಸಾರ್ವಭೌಮರ ಬೇಳೆ ಶಿರದ ಚೀಚವಲ್ಕಗಳೇಕೆ ಚಮಗೋಡಿ ಬನದಿ ಸಂಚರಿಸಲೇಕೆ ಜನಕನಾಜ್ಞೆ ಓಪಿರಲ್ಲಿಗೆ ಮುಂದೆ ಓಪಿರಲ್ಲಿಗೆ ಮುಂದೆ ಪಾವನಾತ್ಮರ ಬೇಡಿ ಪಾರಮಾರ್ಥ ಸಂಗತಿಯ ಪಾಠಿಸುವೆನೋ. ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದ ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದ ಹೊಸವರಿಯದೀ ರೀತಿ ಹೋಗುತ್ತಿಹವಯ್ಯ. ಅನಿತಾದೊಡೆ ಅನಿತಾದೊಡೆ ಆಭರಣಗಳಾರವಿವು ನೋಡಿರ
ಸೀತಾದೊಡೆ ಆಭರಣಗಳಾರವಿವೋ ನೋಡಿರಯ್ಯ ಆತದನಿಯೋ ಓರ್ವ ಎಸೆದಳಲ್ಲಿ ಅಕಟ ಅಕಟ ಅಕಟಕಟ ಕಂಡನೆ ಸೀತೆಯಾಭರಣಗಳ ಆಕಾರವೇ ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂದು ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂದು ಅಯ್ಯ ಅಯ್ಯ ಯಾರಾದೊಡೆ ಯಾರಾದೊಡೆ ನಮ್ಮ ಪ್ರಾಣ ನೀನೋ ಬೇರಲ್ಲ ವಾಯುನಂದನನು ನಾನು ರಾರಾಜಿಸೈ ಪರಮ ಭಕ್ತ ನೀನೋ ಶಿರಾವಧೂತ ಹನುಮಂತ ನಾನು ಮರೆತೇ ಇದ್ದೇನು. ದೇವ ಮಂದಿರಕ್ಕೂ ಗುರು ಸನ್ನಿಧಿಗೂ ಹಾಗೂ ಸುತರಿರುವಂತಹ ಆಲಯಗಳಿಗೆ ರಿಕ್ತ ಹಸ್ತದಿಂದ ಹೋಗಬಾರದೆಂಬುದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲಿ ದೊರೆಯಬಹುದಾದಂತಹ ಫಲಪುಷ್ಪಾರಾದಿಗಳನ್ನು ಇವರಿಗೆ ಸಮರ್ಪಿಸಿ ನಾನು ಧನ್ಯನಾಗುವೆನು. ಗಮ್ಯ ಕರುಣಾನಿಧಿ ನಿಲ್ಲದೆ ಜ್ಞಾನಗಮ್ಯ ಕರುಣಾನಿಧಿ ಆನಂದಿಸುವೆ ಮರುಗೀರ ಚೀಗೆ ತನ ಒಲೆಯಮ ಚೀನಿಗೆ ತನ ಅಮ್ಮ ನಿನ್ನ ನುಡಿ ನೋವಿದೆ ನಮ್ಮ ಅಮ್ಮ ನಿನ್ನ ನುಡಿ ನೋವಿದೆ ನಮ್ಮ ದಂಡನ ಮಾಡಿತು ಮಾನಂದುವೆ ಒಲೆಯಮ್ಮ ಚೀನಿಗೆ ತನ ರಾಮ ಕೂತ್ಕೊಳಕ್ಕಾಗ್ತಿಲ್ಲ ಭಯ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ನಾಥಾಯ ರಘುನಾಥಾಯ ಸೀತಾಪತಯೇ ನಮಸ್ತೆ ನಮಸ್ತೆ ನಮಃ. ಭೋ ರಾಘವ ದಾಸರಥಿ ಪಾಹಿಮಾಂ ಪಾಹಿಮಾಂ ಪಾಹಿಮಾಂ. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು ಪ್ರಭು. ಪ್ರಭು ಬ್ರಹ್ಮಚರ್ಯ ಆಶ್ರಮದಲ್ಲಿರುವಂತಹ ನನ್ನನ್ನ ತಮ್ಮ ಪಾದ ಸೇವಕನ್ನಾಗಿ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸುತ್ತೇನೆ ಪ್ರಭು. ಅಯ್ಯ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸು. ದೇವ ಕೇಸರಿ
ಕೇಸರಿ ಎಂಬ ಕಪಿಕುಲ ಅಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪಣೀತವಾದ ವಾಯುದೇವನವರ ಪ್ರಸಾದಿಂದ ಜನಿಸಿದ ನನ್ನನ್ನು ಆಂಜನೇಯ, ಮಾರುತಿ, ವಾಯುಪುತ್ರ ಎಂಬುದಾಗಿ ಕರೆಯುವರು. ಪ್ರಭು, ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ನನ್ನ ಒಡೆಯನಾದ ಸುಗ್ರೀವರಾಜನು ಋಷ್ಯಮಾಗ ಪರ್ವತದಲ್ಲಿ ತನ್ನ ಅಣ್ಣನಿಗೆ ಅದರಿ ಇಲ್ಲಿ ವಾಸ ಮಾಡುತ್ತಿರುವನು. ಪ್ರಭು, ತಾವು ಅಲ್ಲಿಗೆ ದಯಮಾಡಿದರೆ ನಿಮಗೂ ನನ್ನ ಒಡೆಯನಿಗೂ ಸಂಧಿಯನ್ನು ಬೆಳೆಸುವನು. ಪ್ರಭು ಆಂಜನೇಯ, ನಾವು ಮಾರ್ಗಾಯಸದಿಂದ ಬಹುವಾಗಿ ಬಳಲಿರು. ಸುಗ್ರೀವರಾಜನೇ ಇಲ್ಲಿಗೆ ಬರಮಾಡು. ಆಗಲಿ ಪ್ರಭು, ಮಹದಾಜ್ಞೆ ಪ್ರಭು, ಮಹದಾಜ್ಞೆ. ಓ ಒಡೆಯ ಮಾರುತಿ, ಸುಗ್ರೀವರಾಜ, ಇಲ್ಲಿ ಬಾ ಪ್ರಭು. ಈಗ ಬಂದಿರುವವರು ವಿಪಕ್ಷದವರಲ್ಲ, ನಮ್ಮನ್ನು ಕಾಪಾಡಲು ಬಂದಂತಹ ಮಾನವಾವತಾರಿಯಾದಂತಹ ಶ್ರೀ ರಾಮಚಂದ್ರರು. ನೀನು ಅವರಲ್ಲಿ ತಮ್ಮ ಕಷ್ಟಗಳನ್ನು ಭಿನ್ನವಿಸಿಕೋ. ಇಡೀ ನಮ್ಮ ವಂಶವೇ ಕಪಿಕುಲವೇ ಪಾವನವಾಗುವುದು. ಪ್ರಭು ಆಗುವುದು. ದಯಮಾಡಿಸಿ. ರಘುಪತಿ ರಾಘವ ರಾಜ ರಾಮ, ರಘುಪತಿ ರಾಘವ ರಾಜ ರಾಮ, ಪತಿತ ಪಾವನ ಸೀತಾರಾಮ, ಪತಿತ ಪಾವನ ಸೀತಾರಾಮ, ರಘುಪತಿ ರಾಘವ ರಾಜ ರಾಮ. ದೇವ ರಾಮಚಂದ್ರ, ನಮಸ್ಕರಿಸುವೆನು. ಶರಣಗತರಾದ ನನ್ನನ್ನು ಕಾಪಾಡಬೇಕು ದೇವ. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಮೇಲಿ ಸುಗ್ರೀವರಾಜ, ದೇವ, ನೀನು ಇಲ್ಲಿ ವಾಸ ಮಾಡಿಕೊಂಡಿರಲು ಕಾರಣವೇನು? ದೇವ ರಾಮಚಂದ್ರ, ವಾಲಿಯೂ ನಾನು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಂಬಿ ಎಂಬ ರಾಕ್ಷಸನು ನಮ್ಮ ಮೇಲೆ ಯುದ್ಧಕ್ಕೆ ಬಂದನು. ನಮ್ಮಣ್ಣನು ಆ ರಾಕ್ಷಸನ ಮೇಲೆ ಯುದ್ಧಕ್ಕೆ ನಿಂತನು. ಆ ರಾಕ್ಷಸನು ಹಿಂದಕ್ಕೆ ಸರಿಯಲು ನಮ್ಮಣ್ಣನು ಅವನನ್ನ ಅಟ್ಟಿಸಿಕೊಂಡು ಹೋದನು. ನಾನು ಅವರನ್ನ ಹಿಂಬಾಲಿಸಿಕೊಂಡು ಹೋದೆನು. ಆ ರಾಕ್ಷಸನು ಒಂದು ಗುಹೆ ಒಳಗೆ ನುಗ್ಗಲು ನಮ್ಮಣ್ಣನು ಆ ಗುಹೆಯ ಬಾಗಿಲಿಗೆ ಕಾವಲಿರಿಸಿ ಆ ರಾಕ್ಷಸನನ್ನು ಬೆನ್ನಟ್ಟಿ ಹೋದನು. ಎಷ್ಟೋ ದಿನಗಳಾದರೂ ನಾನು ಕಾವಲು ಕುಳಿತೆನು. ಎಷ್ಟೋ ದಿನಗಳಾದರೂ ಆ ಗುಹೆಯಿಂದ ಯಾರೊಬ್ಬರು ಹೊರಗೆ ಬಾರದೆ ಒಂದು ದಿನ ಗುಹೆ ಒಳಗಿನಿಂದ ರಕ್ತ ಪ್ರವಾಹ ಹರಿದು ಬರಲು ನಾನದನ್ನು ಕಂಡು ಭಯಗೊಂಡು ನಮ್ಮಣ್ಣನೇ ಮೃತನಾಗಿರಬಹುದೆಂದು ತಿಳಿದು ಆ ಗುಹೆ ಬಾಗಿಲಿಗೆ ಒಂದು ದೊಡ್ಡದಾದ ಬಂಡೆಯನ್ನು ಎಳೆದು ಕಿಷ್ಕಿಂಧೆಗೆ ಬಂದು ರಾಜ್ಯವಾಳುತ್ತಿದ್ದೆನು ದೇವ. ಆಗ ಆ ರಾಕ್ಷಸನು ಸಂಹರಿಸಿದ ನಮ್ಮಣ್ಣನು ಗುಹೆಯ ಬಾಗಿಲಲ್ಲಿ ನಾನಿಲ್ಲದ್ದನ್ನು ನೋಡಿ ಕೋಪಗೊಂಡು ಪಟ್ಟಣಕ್ಕೆ ಬಂದು ನನ್ನನ್ನು ಕೊಲ್ಲಲು ಯತ್ನಿಸಿದನು ದೇವ. ಆಗ ನಾನು ಅವನ ಕೈಗೆ ಸಿಕ್ಕದೆ ದೇಶಗಳನ್ನು ಸುತ್ತಿ ಈ ಕೆಲವು ಮಂದಿ ಕಪಿವೀರರನ್ನು ಒಳಗೊಂಡು ಈ ಋಷ್ಯಮುಖ ಪರ್ವತದಲ್ಲಿ ವಾಸ ಮಾಡುತ್ತಿರುವೆನು ದೇವ, ವಾಸ ಮಾಡುತ್ತಿರುವೆನು. ಅದು ಅಲ್ಲದೆ ಅವನು ಇಲ್ಲಿಗೆ ಬರಲಾರನು ದೇವ. ಆತನಿಗೆ ಬಾರದಿರಲು ಕಾರಣ? ದೇವ, ದುಂದುಬಿಯನ್ನು ಸಂಹರಿಸಿ ಅವನ ಕಳೆಬರವನ್ನು ಕಿತ್ತು ಎಸೆಯುವಾಗ ಇಲ್ಲಿ ವಾಸವಾಗಿದ್ದ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಿದ್ದವು. ಆಗ ಮಹರ್ಷಿಗಳು ಕುಪಿತರಾಗಿ ಯಾರು ನಮ್ಮ ಆಶ್ರಮವನ್ನು ಅಪವಿತ್ರವನ್ನಾಗಿ ಮಾಡಿದರೋ ಅವನು ಇಲ್ಲಿಗೆ ಬಂದರೆ ಅವನ ತಲೆ ಸಹಸ್ರ ಓಳಾಗಲೆಂದು ಶಾಪವಿತ್ತಿರುವರು ದೇವ. ದೇವ ರಾಮಚಂದ್ರ, ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು ದೇವ, ಅಪಹರಿಸಿರುವನು. ಹಾಗಾದರೆ ವಾಲಿಯು ಶಿಕ್ಷಾರ್ಹನೇ ಸರಿ. ಸುಗ್ರೀವರಾಜ ದೇವ, ಹೆದರಬೇಡ. ಕರೆ ನಿಮ್ಮ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ. ದೇವ, ಆತನನ್ನು ಸಂಹರಿಸಿ ನಿನ್ನನ್ನು ಕಿಷ್ಕಿಂಧೆಗೆ ರಾಜನಾಗಿ ಮಾಡುವೆನು. ಆದರೆ ಒಂದು ಮಾತು, ನೀನು ನನಗೆ ಸೇತಾನ್ವೇಷಣೆ ಕಾರ್ಯದಲ್ಲಿ ಸಹಾಯಕನಾಗಬೇಕು. ತಿಳಿಯುತ್ತೆ? ಆಗಬಹುದು ದೇವ. ದೇವ, ಆ ವಾಲಿಯು ಸಾಮಾನ್ಯನಲ್ಲ. ಆತನನ್ನು ಜಯಿಸಬೇಕಾದರೆ ಅದೋ ಅಲ್ಲಿ ಕಾಣುವ ಸಪ್ತತಾಳೆ ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅವರಿಂದ ಮರಣವೆಂದು ಮತಂಗ ಮಹರ್ಷಿಗಳ ಶಾಪ ಇರುವುದು ದೇವ. ಇದು ಪರೀಕ್ಷೆ ಎಂದು ಭಾವಿಸಬಾರದು ದೇವ. ಸುಗ್ರೀವರಾಯ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಬಂದ ಕುಂದುಂಟೇನು? ಅದು ನೋಡು.
ದೇವಾ, ನಾನು ತಿಳಿಯದೆ ಸಾಮಾನ್ಯ ಮನುಷ್ಯರೆಂದು ಪರೀಕ್ಷೆ ಮಾಡಿದನಲ್ಲದೆ ಬೇರೆ ಏನಿಲ್ಲ ದೇವಾ. ಸುಗ್ರೀವರಾಜ, ಧೈರ್ಯವಾಗಿ ಕರೆ ನಿಮ್ಮ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ. ಆಗಬಹುದು ದೇವ.